ಬಿಡದಿ ಟೌನ್ಶಿಪ್ ವಿರುದ್ಧ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹೋರಾಟವನ್ನ ಮಾಡಲಾಗ್ತಾ ಇರುವಂತದ್ದು. ಬಿಡದಿ ರೈತರಿಗೆ ಹಲವು ಜಿಲ್ಲೆಯ ರೈತರು ಇಲ್ಲಿ ಬೆಂಬಲವನ್ನ ಕೊಟ್ಟಿದ್ದಾರೆ. ನೋಡಿ, ಬಿಡದಿಯಲ್ಲಿ ಬೃಹತ್ ದೊಡ್ಡ ಪ್ರತಿಭಟನೆ ಆಗ್ತಾ ಇರುವಂತದ್ದು. ಈ ಕುರಿತಂತೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಬಿಡದಿಯಲ್ಲಿ ಹಲವು ರೈತ ಸಂಘಟನೆಗಳು ಟೌನ್ಶಿಪ್ ವಿರೋಧಿಸಿ ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗಿದೆ. ಬಿಡದಿ ಟೌನ್ಶಿಪ್ ವಿರುದ್ಧ ಸದ್ಯ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಈ ಹೋರಾಟ ನಡೀತಾ ಇರುವಂತದ್ದು. ಸದ್ಯ ಬಿಡದಿ ರೈತರಿಗೆ ಹಲವು ಜಿಲ್ಲೆಯ ರೈತರು ಇಲ್ಲಿ ಬೆಂಬಲವನ್ನ ಕೊಟ್ಟಿದ್ದಾರೆ. ಬಿಡದಿಯಿಂದ ಬೈರಮಂಗಲದವರೆಗೂ ಕೂಡ ಬೈಕ್ ರ್ಯಾಲಿಯನ್ನ ಮಾಡಲಾಗಿರುವಂತದ್ದು. ನೋಡಿ, ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಮುಗಿಯದ ಒಂದು ಹಂತ. ಹಾಗಾಗಿ ಸದ್ಯ ಈಗ ಬಿಡದಿ ರೈತರಿಗೋಸ್ಕರ ಇತರ ಜಿಲ್ಲೆಯ ರೈತರು ಕೂಡ ತಮ್ಮ ಬೆಂಬಲವನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಹಲವಾರು ರೈತ ಸಂಘಟನೆಗಳು ಕೂಡ ಇವರ ಜೊತೆ ಭಾಗಿಯಾಗಿರುವಂಥದ್ದು. ನೋಡಿ, ಇಲ್ಲಿ ಬಿಡದಿ ಟೌನ್ಶಿಪ್ ವಿಚಾರ ಅಂತ ಬಂದಾಗ ಬಹಳಷ್ಟು ಜನರು ಪರ ವಿರೋಧ ಎಲ್ಲ ಕೂಡ ಚರ್ಚೆಯನ್ನ ಮಾಡ್ತಾ ಇರುವಂಥದ್ದು. ಇದು ನಮ್ಮ ಪಾಯಿಂಟ್ ಆಫ್ ವ್ಯೂ. ನಾವು ಒಂದ್ ಸ್ವಲ್ಪ ಈ ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ, ನೋಡಿ, ಆ ಬಿಡದಿ ರೈತರಿಗೆ ಇರೋದೇ 1/2 ಎಕರೆ 1 ಎಕರೆ ಭೂಮಿ. ಸಿಂಪಲ್ ಆಗಿ ನಾವು ಲಾಜಿಕಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಈ 1/2 ಎಕರೆ 1 ಎಕರೆ ಭೂಮಿನ ನೀವು ಎಕರೆಗೆ 2.5 ಕೋಟಿ ಕೊಟ್ಟು ದುಡ್ಡು ಕೊಡ್ತೀರಾ ಅಂತ ಅನ್ಕೊಳ್ಳೋಣ. ಸರಿ, 2.5 ಕೋಟಿ ರೂಪಾಯಿ ಎಷ್ಟು ಸಮಯ ಬರುತ್ತೆ ಅವ್ರಿಗೆ? ಅಬ್ಬಬ್ಬಾ ಅಂತ ಅಂದ್ರೆ ಅವ್ರ ಮಕ್ಕಳು ಮರಿ, ಮದುವೆ, ಎಜುಕೇಶನ್ ಎಲ್ಲ ಆಯಾಮದಲ್ಲೂ ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಒಂದು 10 ವರ್ಷ ಬರ್ಬೋದಾ? ಸರಿ, 10 ವರ್ಷ ಆದ್ಮೇಲೆ ಅವ್ರ ಬಾಳೇನು? ಅವ್ರು ಏನ್ ಮಾಡ್ಬೇಕು? ಮತ್ತೆ ಕೂಲಿ ಮಾಡೋದಕ್ಕೆ ಬೆಂಗಳೂರಿಗೆ ಬರ್ಬೇಕು. ಅದೇ ಭೂಮಿ ಅವ್ರ ಹತ್ರ ಇದ್ರೆ ಜೀವನ ಪರ್ಯಂತ ದುಡ್ಕೊಂತಾರೆ. ಅದು 1 ಲಕ್ಷ ಬರ್ಲಿ 2 ಲಕ್ಷ ಬರ್ಲಿ, ಭೂಮಿ ಇದೆಯಪ್ಪ, ನಾವು ಮತ್ತೆ ಸಾಲ ಮಾಡೋದು ಬೇಡ, ಮತ್ತೆ ಇನ್ನೊಬ್ರ ಹತ್ರ ದುಡ್ಡಿಸ್ಕೊಳ್ಳೋದು ಬೇಡ ಅನ್ನೋದು ಅವ್ರ ತಲೆಯಲ್ಲಿರುತ್ತೆ. ಹಾಗಾಗಿ ಯಾವತ್ತು ಹೊನ್ನು ಹೆಣ್ಣು ಮಣ್ಣು ಇದಕ್ಕೆ ಇರುವಂತಹ ಮರ್ಯಾದೆನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಅದೇ ನಿಟ್ಟಿನಲ್ಲಿ ಕೂಡ ಈಗ ರೈತರು ಭೂಮಿಯನ್ನು ಅವರು ಬಿಟ್ಕೊಡೋಕೆ ರೆಡಿ ಇಲ್ಲ. ನಿಮಗೆ ಬಿಡದಿ ಟೌನ್ಶಿಪ್ ನೀವು ಮಾಡಿಯೇ ತೀರ್ತೀರಾ ಅಂತ ಅಂದ್ರೆ ನಿಮಗೆ ಬಿಡದಿ ಯಾಕೆ ಬೇಕು ಟೌನ್ಶಿಪ್ಗೆ? ಬೇರೆ ಎಲ್ಲೂ ಇಲ್ವಾ? ಈ ತುಮಕೂರು ಶಿರಾ ಭಾಗದಲ್ಲಿ ಭೂಮಿ ಹಾಗೆ ಬಡ್ ಬಿದ್ದಿದೆ. ಅದನ್ನ ಯಾರು ಮೂಸ್ ನೋಡೋರಿಲ್ಲ, ಅಲ್ಲಿ ಯಾರು ಹೋಗೋರಿಲ್ಲ. ಈ ಕಡೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಲ್ಲೂ ಕೂಡ ಏನೂ ಇಲ್ಲ. ಬಿಡದಿ ಹೇಳಿ ಕೇಳಿಯಲ್ಲಿ ನೀರಾವರಿ ಇರುವಂತಹ ಒಂದು ಭೂಮಿ, ಕೈಗಾರಿಕೆ ಮಾಡ್ತಾ ಇರುವಂತಹ ಭೂಮಿ. ರೈತರು ಹಲವಾರು ಅಲ್ಲಿ ನೋಡಿ ತೆಂಗು ಬೆಳಿತಾರೆ, ಸೇಬು ಬೆಳಿತಾರೆ. 6 ಲಕ್ಷ ರೂಪಾಯಿ ಹೈನುಗಾರಿಕೆ ಬರ್ತಾ ಇರುವಂತಹ ರೈತರಿಗೆ ಹೆಲ್ಪ್ ಆಗ್ತಾ ಇರುವಂತಹ ಭೂಮಿ ಬಿಡದಿ. ನೀವು ಈ ಬಿಡದಿಯನ್ನೇ ಗುರಿಯಾಗಿಸಿಕೊಂಡು ಇವಾಗ ಅಲ್ಲೇ ಟೌನ್ಶಿಪ್ ಮಾಡಿಸಿದ್ದ ಅಂತ ಅಂದ್ರೆ ನೀವು ರೈತರಿಗೆ ಮೋಸ ಮಾಡ್ತಾ ಇದ್ದೀರಾ. ಟೌನ್ಶಿಪ್ಗೆ ಎಲ್ಲೂ ಕೂಡ ಮಾಡ್ಬೋದ್ರಿ, ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಜಾಗ ಇಲ್ಲ. ಇಲ್ಲಿ ನೀವು ಬೀದರ್ಗೆ ಹೋಗ್ತೀರಾ, ಗುಲ್ಬರ್ಗ ಹೋಗ್ತೀರಾ, ತುಮಕೂರ್ಗೆ ಹೋಗಿ. ಬೇರೆ ಕಡೆ ಯಾಕೆ ಬಿಟ್ಟು ಬಿಡದಿನೇ ನೀವು ಟಾರ್ಗೆಟ್ ಯಾಕೆ ಮಾಡಿದೀರಾ? ಹಾಗಿದ್ರೆ ಸದ್ಯ ಈ ಕುರಿತಂತೆ ರೈತರು ಅಲ್ಲಿ ಇವಾಗ ಬೆಚ್ಚಿ ಬೀಳ್ತಾ ಇರುವಂಥದ್ದು. ಬಿಡದಿಯನ್ನೇ ಯಾಕೆ ಟಾರ್ಗೆಟ್ ಮಾಡ್ಕೊಂಡ್ರಿ? ಹಾಗಿದ್ರೆ ನಿಮಗೆ ಟೌನ್ಶಿಪ್ AI ಮಾಡಬೇಕು, ಟೌನ್ಶಿಪ್ ಮಾಡಬೇಕು, ರಿಯಲ್ ಎಸ್ಟೇಟ್ಗಳನ್ನ ಮಾಡಬೇಕು ಅಂತಂದ್ರೆ ಬೇರೆ ಭೂಮಿ ಕಣ್ಣಿಗೆ ಕಾಣಲ್ವಾ? ಬರ್ತಾ ಇರುವಂಥದ್ದು ಅಲ್ಪ ಸ್ವಲ್ಪ, ಅದರಲ್ಲೂ ನೀವು ಕಸ್ಕೊಳ್ತೀರಾ ನಮ್ಮಿಂದ ಅಂತ ಅಂದ್ರೆ ಹೇಗೆ ಸಾಧ್ಯ? ಇನ್ನೊಂದು, ನೀವು ಬಿಡದಿ ಟೌನ್ಶಿಪ್ ಮಾಡ್ತೀವಿ, ಅದರಿಂದ ಹಂಗೆ ಮುಂದುವರಿಯುತ್ತೆ, ಹಿಂಗೆ ಮುಂದುವರಿಯುತ್ತೆ, ಬಿಡದಿ ದೊಡ್ಡ ಎತ್ತರವಾಗಿ ಬೆಳೆಯುತ್ತೆ ಅಂತೆಲ್ಲ ಹೇಳ್ತಿರಲ್ಲ. ಸರಿ, ಇದೇ DK ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ರು. ಆಯ್ತು, 3 ವರ್ಷ ಕಂಟಿನ್ಯೂ ಮಾಡಿದ್ರಿ. ಬೆಂಗಳೂರಲ್ಲಿ ಒಂದು ರೋಡ್ ನೆಟ್ಟಿಗಿದೆಯಾ? ಬೆಂಗಳೂರಲ್ಲಿ ಒಂದು ಕಡೆ ಕಸ ನೀಟಾಗಿ ಕ್ಲೀನ್ ಆಗ್ತಿದ್ಯಾ? ಬೆಂಗಳೂರಲ್ಲಿ ಎಷ್ಟು ಅಭಿವೃದ್ಧಿ ಮಾಡಿದ್ದೀರಾ? ಇನ್ನು ಬಿಡದಿ ಟೌನ್ಶಿಪ್ ಮಾಡ್ತೀನಿ, ಅಭಿವೃದ್ಧಿ ಮಾಡ್ತೀನಿ, ಅದನ್ನ AI ನಿರ್ಮಿತ ಇದನ್ನ ಮಾಡ್ತೀನಿ ಅಂತ ಹೇಳ್ತಿರಲ್ಲ, ಅದಿನ್ನೆಷ್ಟು ವರ್ಷಕ್ಕೆ? ಯಾಕೆ ದುಡ್ಡು ವೆಚ್ಚ ಮಾಡ್ತೀರಾ? ಯಾಕೆ ರೈತರ ಸಮಯ ಹಾಳು ಮಾಡ್ತೀರಾ? ಯಾಕೆ ಈ ತರ ದುಡ್ಡು ಪೋಲ್ ಮಾಡ್ತೀರಾ? ನೀವು ಅಭಿವೃದ್ಧಿ ಮಾಡಿದಂತ ಲಿಸ್ಟ್ಗಳನ್ನ ಕೊಟ್ರೆ ನಾವು ಅದನ್ನ ನೋಡ್ಕೊಂಡು ಹೌದು DK ಶಿವಕುಮಾರ್ ಮಾಡಿದ್ದಾರೆ ಅನ್ಕೊಂಡ್ಬಿಟ್ಟು ಬಿಡದಿಯಲ್ಲೂ ಕೂಡ ನಾವು ತಲೆಯನ್ನು ಉಪಯೋಗಿಸ್ಬೋದು. ಏನೂ ಇಲ್ಲ. ಇನ್ನು ಆ ರೈತರು ಆ ಭೂಮಿನ ತಾಯಿ ಅಂತ ನಂಬ್ಕೊಂಡು ವರ್ಷಕ್ಕೊಮ್ಮೆ ಪೂಜೆ ಮಾಡ್ತಾರೆ. ಆ ಭೂಮಿಗೆ ಎಡೆ ಹಿಡಿತಾರೆ. ಏನೇನು ಇಷ್ಟ ನೋಡಿ, ಮನುಷ್ಯನಿಗೆ ಏನೇನು ಇಷ್ಟ ಅಂತ ಎಡೆ ಹಿಡಿತೀವೋ ಅದೇ ರೀತಿ ಭೂಮಿಗೂ ಎಡೆ ಹಿಡಿತಾರೆ. ಆ ತಾಯಿ ಮಕ್ಕಳ ಸಂಬಂಧವನ್ನ ಯಾಕೆ ಈ ರೀತಿ ಕಟ್ ಮಾಡಿ ಬಿಸಾಕ್ತಾ ಇದ್ದೀರಾ ನೀವು? ಸೊ ಇದು ಈಗ ಇಡೀ ರಾಜ್ಯದಲ್ಲಿ ಕೇಳ್ಬರ್ತಿರುವಂತಹ ಪ್ರಶ್ನೆ ಆಗಿರೋದು. ಇನ್ನು ಮತ್ತೊಂದು ಕಡೆಗೆ, ನೀವು ಬೆಂಗಳೂರು ಹೊರಗೆ ಯಾಕೆ ಮಾಡ್ತಾ ಇಲ್ಲ ಬಿಡದಿ ಟೌನ್ಶಿಪ್? ಬೆಂಗಳೂರು ಹೊರಗೆ ಮಾಡೋದ್ರಿಂದ ನಿಮಗೇನಾದ್ರೂ ಲಾಸ್ ಆಗ್ತಾ ಇದೆಯಾ? ಎಸ್, ಈ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜು TS ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ರಾಜು TS, ಗಮನಿಸ್ತಾ ಇದೀವಿ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ರೈತರು ಫುಲ್ ದಂಗೆ ಎದ್ದಿದ್ದಾರೆ, ಜೊತೆಗೆ ಇತರೆ ರೈತ ಸಂಘಟನೆಗಳು ಭಾಗಿಯಾಗಿರುವಂತದ್ದು. ನನ್ನ ಪ್ರಶ್ನೆ ಇಷ್ಟೇ, ಇವರಿಗೆ ಟೌನ್ಶಿಪ್ ಮಾಡೋದಕ್ಕೆ ಬಿಡದಿ ಜಾಗನೇ ಯಾಕೆ ಬೇಕು? ಬೆಂಗಳೂರು ಹೊರತಾಗಿ ಜಾಗ ಇಲ್ವಾ? ಯೋಜನೆ ಅಂತಂದ್ರೆ ಇದು ಬಿಡದಿ ಟೌನ್ಶಿಪ್ ಬಗ್ಗೆ ಈಗಾಗಲೇ JDS ಧ್ವನಿ ಎತ್ತಿದೆ. ಈ ಬಿಡದಿಯ ಅಂದ್ರೆ ಮೈಸೂರು, ಹಳೆ ಮೈಸೂರು ಭಾಗದ 9 ಜಿಲ್ಲೆಗಳ ರೈತರು ಬಿಡದಿ ಹತ್ರ ಸೇರಿದ್ದಾರೆ. ಈಗಾಗಲಿನ ಬೈಕು, ಹಲವು ಟ್ರ್ಯಾಕ್ಟರ್ಗಳ ಮುಖಾಂತರ ಸೇರ್ಕೊಂಡು ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಏನು ಈ ಬಿಡದಿಯಿಂದ ಬೈರಮಂಗಲದವರಿಗೆ ಬೃಹತ್ ಕಾಲ್ನಡಿಗೆ ಜಾಥಾ ಅಂದ್ರೆ ಬೃಹತ್ ಪ್ರತಿಭಟನೆಗೆ ಸಹ ಮುಂದಾಗಿದ್ದಾರೆ. ಏನು ಅಂತಂದ್ರೆ ಈ ಒಂದು ಮುಖ್ಯವಾದ ಅಂಶ ಏನು ಅಂತಂದ್ರೆ, ಬಿಡದಿಯಲ್ಲಿ ರೈತರು ಟೋಟಲ್ ಸರ್ಕಾರ ಈ ಒಂದು ಬಿಡದಿಯಲ್ಲಿ ಭೂ ಸ್ವಾಧೀನಕ್ಕೆ ಕೈ ಹಾಕಿರೋದ್ರದ್ದು
ಫಲವತ್ತಾದ ಭೂಮಿ ಮತ್ತೆ ಒಂದು ನೀರಿನ ಮೂಲಗಳ ಬಗ್ಗೆ ರೈತರು ಅಲ್ಲಿ ಸಂಕಷ್ಟಕ್ಕೆ ಸಿಲುಕ್ತಿದ್ದಾರೆ ಅಂತ ಒಂದು ಇದನ್ನು ಕಂಡುಕೊಂಡು ಜೆಡಿಎಸ್ ಪ್ರತಿಭಟನೆಗೆ ಮುಂದಾಗಿದೆ. ಹಾಗಾಗಿ ಇದನ್ನ ಸರ್ಕಾರದ ಈ ಒಂದು ಯೋಜನೆಯನ್ನ ಕೈ ಬಿಡಬೇಕು ಅಂತ ಒತ್ತಾಯ ಮಾಡಿಬಿಟ್ಟು ಜೆಡಿಎಸ್ ಪ್ರತಿಭಟನೆಗೆ ಮುಂದಾಗಿದೆ. ಹಾಗೂ ಸಹ ಇವತ್ತು ಸಹ ಈ ಎಚ್.ಡಿ. ಕುಮಾರಸ್ವಾಮಿ ಈ ಒಂದು ಬಗ್ಗೆ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಬಹಳ ಸ್ಪಷ್ಟವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಏನಂತಂದ್ರೆ ಈ ಯೋಜನೆಯನ್ನು ನಾವು ಜಾರಿಗೆ ತಂದಿದ್ದು ನಾನೇ ಅಂತಾನೂ ಸಹ ಎಚ್.ಡಿ. ಕುಮಾರಸ್ವಾಮಿ ಒಪ್ಕೊಂಡಿದ್ದಾರೆ. ವಿದ್ಯಾ, ಎಸ್, ಈಗ ರಾಜು ಇನ್ನೊಂದು ಪ್ರಶ್ನೆ ಏನಂತ ಅಂದ್ರೆ, ಆಯ್ತು ಈಗ ಅವ್ರ ಪ್ರಕಾರನೇ ಬರೋಣ. ಬಿಡದಿ ಟೌನ್ಶಿಪ್ ಮಾಡಿಯೇ ಸಿದ್ಧ ಅಂತಿದಾರಲ್ಲ. ಈಗ ಇದೇ ಡಿ.ಕೆ. ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ರು 3 ವರ್ಷ. ಬೆಂಗಳೂರಲ್ಲಿ ಎಷ್ಟು ರೋಡ್ ನೆಟ್ಟಿಗಿದೆ, ಎಷ್ಟು ಕಸ ವಿಲೇವಾರಿ ಘಟಕಗಳು ಸ್ವಚ್ಛವಾಗಿದೆ. ಅದರ ಜೊತೆಗೆ ಬೆಂಗಳೂರಲ್ಲಿ ಇವಾಗ ಏನು ಫ್ಲಾಟ್ಸ್ ಗಳನ್ನ ನಿರ್ಮಿಸಿದ್ದಾರೆ, ವಿಲ್ಲಾಗಳು, ಅದರಲ್ಲಿ 50% ಖಾಲಿನೇ ಇದೆ, ಯಾರು ಕೂಡ ಹೋಗ್ತಾ ಇಲ್ಲ. ಸೊ ಆ ಖಾಲಿ ಬಿದ್ದಿರುವಂತ ಜಾಗವನ್ನೇ ಮೂಸ್ ನೋಡೋರು ಯಾರು ಇಲ್ಲ ಅಂದಾಗ ಬಿಡದಿಯಲ್ಲಿ ಆ ರೈತರ ಭೂಮಿಯನ್ನ ಕಿತ್ಕೊಂಡು ಟೌನ್ಶಿಪ್ ಮಾಡ್ತೀನಿ, ಅದರಿಂದ ಅಷ್ಟು ಅಭಿವೃದ್ಧಿನಿ ಮಾಡ್ತೀನಿ ಅಂತ ಅಂದ್ರೆ ಈ ಒಂದು ಯೋಜನೆ ಹೆಂಗ್ ಹಳ್ಳ ಹಿಡಿಬಹುದು, ಜೊತೆಗೆ ಇದು ಹೆಂಗ್ ಅಭಿವೃದ್ಧಿಯನ್ನ ಕಣ್ಕೋಬಹುದು, ಜನರಿಗೆ ಹೆಂಗ್ ಸಹಾಯ ಆಗ್ಬೋದು? ಇದು ಖಂಡಿತ ವಿದ್ಯೆ, ನೀವು ಹೇಳ್ತಿರೋದು 100% ಕರೆಕ್ಟ್. ಯಾಕೆ ಅಂತಂದ್ರೆ ಈ ರೈತರ ಒಂದು ಜಮೀನನ್ನ ಕಿತ್ಕೊಳಕ್ಕೆ ಸರ್ಕಾರ ಏನ್ ಕೈ ಹಾಕಿದೆ, ಇದು ಅಕ್ಷಮ್ಯ ಅಪರಾಧ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಈ ಒಂದು ಬಿಡದಿ ಟೌನ್ಶಿಪ್ ಅಲ್ಲಿ ಭೂ ಸ್ವಾಧೀನ ಪಡಿಸ್ಕೊಂಡಂತರ ಭೂಮಿ ಅತ್ಯಂತ ಫಲವತ್ತತೆಯಿಂದ ಕೂಡಿದೆ. ಅದಕ್ಕಿಂತ ಹೆಚ್ಚಿನದಾಗಿ ಸುಮಾರು 600-700 ಅತಿ ಸಣ್ಣ ರೈತರು ಈ ಒಂದು ಪ್ರಕರಣದಲ್ಲಿ ಕಂಡು ಬರ್ತಾರೆ. ಆದ್ರಿಂದ ಈ ಒಂದು ಡಿ.ಕೆ. ಶಿವಕುಮಾರ್ ಏನು ಸಿಎಂ ಆದ್ಮೇಲೆ ಈ ಒಂದು ಬಿಡದಿ ಟೌನ್ಶಿಪ್ ಬಗ್ಗೆ ಅಂದ್ರೆ ನಾವು ಬಿಡದಿ ಟೌನ್ಶಿಪ್ ಭೂ ಸ್ವಾಧೀನ ಪಡಿಸ್ಕೊಂತೀವಿ ಅಂತ ಏನು ಈಗಾಗ್ಲೇ ಹಲವು ಚರ್ಚೆಗಳನ್ನು ನಡೆಸಿ ತೀರ್ಮಾನ ಕೈಗೊಂಡಿದ್ದಾರೆ. ಇದು ಖಂಡಿತ ನಾವು ತಪ್ಪು ಅಂತಾನೆ ಹೇಳ್ಬೋದು. ಎಸ್, ಥ್ಯಾಂಕ್ ಯು ರಾಜು ಟಿ.ಎಸ್ ನಿಮ್ಮೆಲ್ಲ ಮಾಹಿತಿಗೆ. ಥ್ಯಾಂಕ್ ಯು. ಎಸ್, ಗಮನಿಸಿದ್ರಿ, ನಮ್ಮ ಪ್ರತಿನಿಧಿ ಮಾಹಿತಿಗಳನ್ನ ಕೊಡ್ತಾ ಇದ್ರು. ಸರ್ಕಾರ ಯಾವ ರೀತಿಯಾಗಿ ಅಭಿವೃದ್ಧಿಗಳನ್ನ ಮಾಡೋಕ್ ಹೊರಟಿದೆ, ಅದರಲ್ಲಿ ಬಿಡದಿ ಟೌನ್ಶಿಪ್ ಕೂಡ ಒಂದು. ಬಿಡದಿ ಟೌನ್ಶಿಪ್ ಅಲ್ಲಿನ ರೈತರಿಗೆ ಮುಳುವಾದ್ರೆ ಇದು ಎಷ್ಟು ಜನರಿಗೆ ಹೊರವಾಗುತ್ತೆ ಅನ್ನೋದು ಸದ್ಯ ಯೋಚಿಸಬೇಕಾಗಿರುವಂತಹ ಪ್ರಶ್ನೆ. ಅಲ್ಲಿನ ಈಗಿರುವ ರೈತರು ಅಲ್ಲಿ ಏನೋ 10-15 ಎಕರೆ ಯಾರಿಗೂ ಕೂಡ ಇಲ್ಲ, ಇರೋದು ಅರ್ಧ ಎಕರೆ 1 ಎಕರೆ ಅಷ್ಟೇ ಜಾಗ. ನೀವು ಇರೋ 1 ಎಕರೆಗೆ 2.5 ಕೋಟಿ ಕೊಟ್ರೆ ಅದನ್ನ ಈಗಿನ ಬಜೆಟ್ ನಲ್ಲಿ ನಿಮ್ಮ ಸರ್ಕಾರದ ಪ್ರಕಾರನ ಲೆಕ್ಕ ಹಾಕೋಕ್ ಹೋದ್ರೆ ಈಗಿನ ಒಂದು ಮದುವೆ ಮಾಡ್ಬೇಕಂತಂದ್ರೆ 20 ಲಕ್ಷ ಬೇಕು, ಇಲ್ಲೊಂದು ಬೆಂಗಳೂರಲ್ಲಿ ಮನೆ ತಗೋಬೇಕಂದ್ರೆ ಮತ್ತೊಂದು 50 ಲಕ್ಷ ಬೇಕು. ಹಾಗಿದ್ರೆ ಅವ್ರು ಕೂತ್ ತಿನ್ನೋದು ಬೇಡವಾ, ಮಕ್ಕಳನ್ನ ಸಾಕೋದು ಬೇಡವಾ? ಎಲ್ಲ ಆಯಾಮದಲ್ಲೂ ಕೂಡ ಲೆಕ್ಕ ಹಾಕೋದೋದ್ರೆ ಓವರ್ ಆಲ್ ನೀವು ಬಿಡದಿ ರೈತರನ್ನ ಟಾರ್ಗೆಟ್ ಮಾಡಿ ಅದೇ ಜಾಗಕ್ಕೆ ನೀವು ಕಣ್ಣು ಹಾಕಿದೀರಾ ಅಂತಂದ್ರೆ ಇದು ರಾಜಕೀಯ ಲಾಭ ಅಲ್ಲದೆ ಇನ್ನೇನು ಕೂಡ ಇಲ್ಲ. ಮತ್ತೊಂದು ಕಡೆಗೆ ಬಿಡದಿ ಜಾಗ ಬಿಟ್ಟು ಬೆಂಗಳೂರನ್ನ ಬಿಟ್ಬಿಡಿ, ಆಚೆ ಕಡೆ ಇನ್ನ ಸುಮಾರು ಜಾಗ ಇದೆ. ಕಲ್ಯಾಣ ಕರ್ನಾಟಕ ಭಾಗ ಕಡೆ ಹೋಗಿ ಮಳೆ ಆಗಲ್ಲ, ಹಾಗಿದ್ರೆ ಈ ಟೌನ್ಶಿಪ್ ಮಾಡೋದಕ್ಕೆ ನೀರಾವರಿ ಇರುವಂತ ಭೂಮಿನೇ ಬೇಕಾ? ಬೇರೆ ಬಿಸಿಲಿರುವಂತ ಭೂಮಿ ಆಗಲ್ವಾ? ಹಾಗಾಗಿ ಸದ್ಯ ಈಗ ಅಲ್ಲಿನ ರೈತರಾಗಿರ್ಬೋದು, ಜೊತೆಗೆ ಜನಸಾಮಾನ್ಯರು, ಒಬ್ಬ ಕಾಮನ್ ಪೀಪಲ್, ನಾರ್ಮಲ್ ಪೀಪಲ್ ಕೂಡ ಇದನ್ನ ಯೋಚನೆ ಮಾಡೋದಕ್ಕೆ ಸಾಧ್ಯ. ಅಲ್ಲಿನ ರೈತರು ಇರೋ ಅರ್ಧ ಎಕರೆ ಭೂಮಿಯಲ್ಲಿ, ನೀರಾವರಿ ಇರುವಂತ ಭೂಮಿಲಿ ಅಲ್ಲಿ ಏನೋ ಒಂದು ಮಳೆಗಾಲದಲ್ಲಿ ಒಂದು ಬೆಳೆ, ಜೊತೆಗೆ ಬರಗಾಲದಲ್ಲಿ ಒಂದು ಬೆಳೆ, ಈ ರೀತಿಯಾಗಿ ಬೆಳೆಯನ್ನ ಬೆಳ್ಕೊಂಡು ಹೆಂಗೋ ನೆಮ್ಮದಿಯಾಗಿದ್ದಾನೆ. ನೀವು ಅದನ್ನು ಕಿತ್ಕೊಂಡು ನಾನಲ್ಲಿ ಟೌನ್ಶಿಪ್ ಮಾಡ್ತೀನಿ ಅಂತಂದ್ರೆ ಅದು ಕೂಡ 519 ಎಕರೆ ಜಾಗದಲ್ಲಿ ಟೌನ್ಶಿಪ್ ಅಂತ ಅಂದ್ರೆ ಅದು ಎಷ್ಟು ಜನಕ್ಕೆ ಲಾಭ ಆಗುತ್ತೆ? ನೀವು ಯೋಜನೆಗಳನ್ನ ಪ್ಲಾನ್ ಮಾಡ್ಕೊಳ್ಳೋ ಮುಂಚೆ ಆ ಯೋಜನೆ ಎಷ್ಟು ಸಕ್ಸಸ್ ಆಗುತ್ತೆ, ಆ ಯೋಜನೆಯಿಂದ ಎಷ್ಟು ಜನರು ಲಾಭ ಪಡಿತಾರೆ, ಇದು ರೈತ ವಿರೋಧಿ ಆದ್ರೆ ಜನರು ನಿಮ್ಮ ಮೇಲೆ ಮತ್ತೆ ದುಂಬಾಲ್ ಬಿದ್ರೆ ನಿಮ್ಮ ಸರ್ಕಾರ ಜೊತೆಗೆ ನಿಮ್ಮ ಈ ವರ್ಚಸ್ಸು ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ನೀವು ಖುದ್ದು ಯೋಚನೆ ಮಾಡಬೇಕು. ಸದ್ಯ ಇದು ಅಲ್ಲಿನ ಬಿಡದಿ ರೈತರಿಗೆ ಮುಳುವಾಗಿರುವಂತಹ ಯೋಜನೆ. ಹಾಗಾಗಿ ಈ ಯೋಜನೆಯನ್ನ ಕೈ ಬಿಡಿ ಅನ್ನುವಂಥದ್ದು ಎಲ್ಲರ ವಾದ ಆಗಿದೆ.